ಹಲೋ ಫ್ರೆಂಡ್ಸ್, ನಮಸ್ಕಾರ. ಟಾಪ್ ಕ್ರಿಕೆಟ್ ಅಪ್ಡೇಟ್ಸ್ಗೆ ಸ್ವಾಗತ. ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಫೆಬ್ರವರಿ 23 ಶುರುವಾಗ್ತಿದೆ. ಸೊ ಪ್ಲೇಯಿಂಗ್ 11 ಈಗಲೇ ಒಂದು ಚರ್ಚೆಯಲ್ಲಿ ನಡೀತಾ ಇದೆ, ಏನು ಪ್ಲೇಯಿಂಗ್ 11 ಇರ್ಬೋದು ಅಂತ. ಯಾಕಂದ್ರೆ ಜಸ್ಪ್ರೀತ್ ಬುಮ್ರಾಗೆ ರೆಸ್ಟ್ ಕೊಡ್ತಾ ಇದ್ದಾರೆ. ಸೊ ಅದು ಒಂದು ಇಂಗ್ಲೆಂಡ್ಗೆ ಪಾಸಿಟಿವ್ ಆಗುತ್ತೆ. ಯಾಕಂದ್ರೆ ಒಬ್ಬ ಅಟ್ಯಾಕಿಂಗ್ ಬೌಲರ್, ವಿಕೆಟ್ ಟೇಕಿಂಗ್ ಬೌಲರ್ ಇಲ್ಲ ಅಂತಂದ್ರೆ ಅವ್ರಿಗೊಂದು ಗೆಲ್ಲೋ ಚಾನ್ಸಸ್ ಅವ್ರಿಗೂ ಕೂಡ ಒಂದು 20-30% ಜಾಸ್ತಿ ಕೂಡ ಆಗುತ್ತೆ ಇಂಗ್ಲೆಂಡ್ಗೆ. ಸೊ ಅದು ಬಿಟ್ಟರೆ ಇನ್ನೇನು ಚೇಂಜಸ್ ಆಗುತ್ತೆ ಅಂತ ನೋಡೋದಾದ್ರೆ KL ರಾಹುಲ್ ಅವರು ಕಮ್ಬ್ಯಾಕ್ ಮಾಡ್ತಾರೆ ಅಂತ ಅಪ್ಡೇಟ್ ಇದೆ. ಬಟ್ ಇನ್ನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ BCCI ಇಂದ. ಬಟ್ ಅವ್ರೇನಾದ್ರು ಬಂತು ಅಂದ್ರೆ ಅಲ್ಲಿ ಯಾರು ಜಾಗ ಖಾಲಿ ಮಾಡ್ತಾರೆ? ಸರ್ಫರಾಜ್ ಖಾನ್ ಇದ್ದಾರೆ, ರಜತ್ ಪತಿದಾರ್ ಇದ್ದಾರೆ, ಶುಭ್ಮನ್ ಗಿಲ್ ಇದ್ದಾರೆ. ಯಾರು ಅವ್ರ ಜಾಗನ ಬಿಟ್ಕೊಡ್ಬೇಕಾಗುತ್ತೆ ಅಂತ ನೋಡೋದಾದ್ರೆ ಅಲ್ಲಿ ಶುಭ್ಮನ್ ಗಿಲ್ ಕೂಡ ಒಂದು ಸೆಂಚುರಿ, ಒಂದು 91 ರನ್ಸ್ ಹೊಡೆದು ಅಲ್ಲಿ ಅವರ ಸ್ಥಾನನ ಸೇಫ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಸರ್ಫರಾಜ್ ಖಾನ್ ಕೂಡ ಡಿಬೇಟ್ನಲ್ಲಿ 250 ಹೊಡೆದು ಅವ್ರ ಜಾಗನ ಅವರು ಸೇವ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಧ್ರುವ್ ಜುರೇಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿ, ಚೆನ್ನಾಗಿ ವಿಕೆಟ್ ಕೀಪಿಂಗ್ ಮಾಡಿ, ಒಂದು ಒಳ್ಳೆ ರನ್ಔಟ್ ಮಾಡಿ ಮತ್ತೆ ಸ್ವಲ್ಪ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ. ಬ್ಯಾಟಿಂಗಲ್ಲೂ ಕೂಡ ತುಂಬ ಪೊಟೆನ್ಷಿಯಲ್ ಇತ್ತು ಅಂತ ಅನಿಸ್ತು ಅವ್ರ ಬ್ಯಾಟಿಂಗ್ ನೋಡಿದಾಗ. ಸೊ ಧ್ರುವ್ ಜುರೇಲ್ ಕೂಡ ಅವ್ರ ಸ್ಥಾನನ ಉಳಿಸ್ಕೊಂಡಿದ್ದಾರೆ. ಇಲ್ಲಿ ಒಂದು ರಜತ್ ಪತಿದಾರ್ ಅವರು ಅವ್ರ ಸ್ಥಾನನ ಕಳ್ಕೊಂಡಿದ್ದಾರೆ. ಯಾಕಂದ್ರೆ ಅವರು ಪರ್ಫಾರ್ಮ್ ಮಾಡಿಲ್ಲ. ಅವರು ಥರ್ಡ್ ಟೆಸ್ಟ್ ಪೂರ್ತಿ ಫ್ಲಾಪ್ ಆಗಿದ್ದಾರೆ ಅಂತ ಹೇಳ್ಬೋದು. ಸೆಕೆಂಡ್ ಅವರು ಡಿಬೇಟ್ ಮಾಡಿರೋ ಟೆಸ್ಟಲ್ಲಿ ಚೆನ್ನಾಗಿ ಆಡಿದ್ರು. ಬಟ್ ಅವ್ರಿಗೆ ಇನ್ನೊಂದು ಅವಕಾಶ ಸಿಕ್ಕಿತ್ತು, ಅದನ್ನು ಇವರು ಉಳಿಸ್ಕೋಬೇಕಾಗಿತ್ತು. ಸೊ ಇಲ್ಲಿ KL ರಾಹುಲ್ ಅವರು ಬಂದರೆ ಸೀದಾ ಅವರ ರಜತ್ ಪತಿದಾರ್ ಅವರ ಜಾಗ ಹೋಗುತ್ತೆ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಬಿಗ್ ಚೇಂಜಸ್ ಏನೂ ಆಗಲ್ಲ. ಜಸ್ಪ್ರೀತ್ ಬುಮ್ರಾ ಬದಲು ಆಕಾಶ್ ದೀಪ್ ಅಂತ ಕರ್ಕೊಂಡ್ಬಂದಿದ್ದಾರೆ, RCB ಬೌಲರು. ಸೊ ಅವರು ಡಿಬೇಟ್ ಮಾಡ್ಬೋದು ಟೆಸ್ಟ್ ಕ್ರಿಕೆಟ್ಗೆ ಅಂತ ಅನ್ಸುತ್ತೆ. ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನಾನೀಗ ಹೇಳ್ತೀನಿ. ನೀವು ಕೂಡ ನಿಮ್ಮ ಪ್ಲೇಯಿಂಗ್ 11 ಹೇಗಿರ್ಬೋದು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ರೋಹಿತ್ ಶರ್ಮಾ, ಯಶಸ್ವಿ ಜೈಸ್ವಾಲ್ ಓಪನಿಂಗು, ಶುಭ್ಮನ್ ಗಿಲ್ ಫಸ್ಟ್ ಡೌನು, ಸರ್ಫರಾಜ್ ಖಾನ್ ನೆಕ್ಸ್ಟ್ ಬರ್ತಾರೆ. ಸೊ ಅದಾದ್ಮೇಲೆ KL ರಾಹುಲ್ ಅವ್ರ ಪೊಸಿಷನ್ 5ನೇ ಪೊಸಿಷನಲ್ಲೇ ಬರ್ತಾ ಇದ್ರು. ಸೊ ಅವರು ಅದೇ ಪೊಸಿಷನಲ್ಲಿ ಬರ್ತಾರೆ. ಇಲ್ಲಿ ಸರ್ಫರಾಜ್ ಖಾನ್ ಅವರು ವಿರಾಟ್ ಕೊಹ್ಲಿ ಸ್ಥಾನದಲ್ಲಿ ಬರ್ತಾರೆ. ಅದು ಬಿಟ್ಟರೆ ರವೀಂದ್ರ ಜಡೇಜಾ ನೆಕ್ಸ್ಟ್ ಬರ್ತಾರೆ. ಅದಾದ್ಮೇಲೆ ಧ್ರುವ್ ಜುರೇಲ್ ಬರ್ತಾರೆ. ಅದಾದ್ಮೇಲೆ ರವಿ ಅಶ್ವಿನ್, ಕುಲ್ದೀಪ್ ಯಾದವ್ ಇಬ್ಬರು ಸ್ಪಿನ್ನರ್ ಇರ್ತಾರೆ ವಿತ್ ರವೀಂದ್ರ ಜಡೇಜಾ. ಸೊ ಅಕ್ಷರ್ ಪಟೇಲ್ ಅಥವಾ ಕುಲ್ದೀಪ್ ಇಬ್ಬರಲ್ಲಿ ಒಬ್ಬರು ಅಂತ ಅಂದ್ಕೊಳ್ಳೋದಾದ್ರೆ ರವೀಂದ್ರ ಜಡೇಜಾ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಆಗಿರೋದ್ರಿಂದ ಸೊ ಅಕ್ಷರ್ ಪಟೇಲ್ನ ಮತ್ತೆ ಬೆಂಚ್ ಕಾಯಿಸ್ತಾರೆ. ಜೊತೆ ಕುಲ್ದೀಪ್ ಯಾದವ್ ಪರ್ಫಾರ್ಮ್ ಚೆನ್ನಾಗಿ ಮಾಡಿದ್ದಾರೆ. ಈಗ ಥರ್ಡ್ ಟೆಸ್ಟಲ್ಲೂ ಕೂಡ ವಿಕೆಟ್ ತೆಗೆದಿದ್ದಾರೆ. ಸೊ ಕುಲ್ದೀಪ್ ಯಾದವ್ ಇರ್ತಾರೆ. ಅದು ಬಿಟ್ಟರೆ ಮೊಹಮ್ಮದ್ ಸಿರಾಜ್ ಇರ್ತಾರೆ ಪೇಸ್ ಬೌಲಿಂಗ್ ಅಟ್ಯಾಕಲ್ಲಿ. ಅಲ್ಲಿ ಒಬ್ಬ ನ್ಯೂ ಕಮರ್ ಅಂದರೆ ಆಕಾಶ್ ದೀಪ್, ಜಸ್ಪ್ರೀತ್ ಬುಮ್ರಾ ಬದಲು ಡಿಪೆಟ್ ಮಾಡ್ಬೋದು ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಮುಖೇಶ್ ಕುಮಾರ್ಗೆ ಅವಕಾಶ ಕೊಟ್ಟಿದ್ದು ಪರ್ಫಾರ್ಮ್ ಮಾಡಿಲ್ಲ. ಇಲ್ಲಿ ಆಕಾಶ್ ದೀಪ್ ಕೂಡ ಪರ್ಫಾರ್ಮ್ ಮಾಡೋ ಚಾನ್ಸಸ್ ಇದೆ. ಸೊ ಇಲ್ಲಿ ಒಂದೊಂದು ಅಪರ್ಚುನಿಟಿನೂ ತುಂಬ ಇಂಪಾರ್ಟೆಂಟು. ಸಿಕ್ಕ ಅಪರ್ಚುನಿಟಿನ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಮತ್ತೆ ಈ ಕಡೆ ಏನದು ನ್ಯಾಷನಲ್ ಟೀಮ್ ಕಡೆ ತಲೆ ಹಾಕಿ ಕೂಡ ಮಲಗೋಕ್ಕಾಗಲ್ಲ, ಅಂಥ ಪರಿಸ್ಥಿತಿ ಇರುತ್ತೆ. ಈಗ ರಜತ್ ಪತಿದಾರ್ಗೆ ಒಂದು 4 ಇನ್ನಿಂಗ್ಸ್ ಸಿಕ್ಕಿತ್ತು. ಬಟ್ ಈಗ ಅವ್ರು ಉಪಯೋಗಿಸ್ಕೊಳ್ಳಿಲ್ಲ. ಈಗ ಮತ್ತೆ ಅವ್ರು ಕಮ್ಬ್ಯಾಕ್ ಮಾಡ್ತೀನಿ ಅಂದರೂ ಕೂಡ ಅದು ಎಷ್ಟು ವರ್ಷ ಜಾಗ ಸಿಗಲ್ವೋ ಗೊತ್ತಿಲ್ಲ. ಯಾಕಂದರೆ ಆ ಥರ ಟೈಟ್ ಆಗಿದೆ ಟೀಮ್, ಇಂಡಿಯಾ ಟೀಮು. ಅಲ್ಲಿ ವಿರಾಟ್ ಕೊಹ್ಲಿ ವಾಪಸ್ ಬಂತಿದ್ದಂಗೆ ಇನ್ನೂ ಸರ್ಫರಾಜ್ ಖಾನ್ ಕೂಡ ಆಚೆ ಹೋಗಬೇಕು ಅಂತ ಪರಿಸ್ಥಿತಿಲಿ ಇರೋದ್ರಿಂದ ಒಂದೇ ಅವಕಾಶ ಸಿಕ್ಕಲಿ ಅಲ್ಲಿ ಒಂದೊಳ್ಳೆ ಪರ್ಫಾರ್ಮ್ ಮಾಡ್ಬಿಟ್ಟು ಆಚೆ ಹೋಗಿದ್ರೆ ಯಾವತ್ತಾರ ಒಂದಿನ ಮತ್ತೆ ಕರೆದೇ ಕರೀತಾರೆ ಟೀಮ್ ಇಂಡಿಯಾಗೆ ಅಂತ ಅನ್ಸುತ್ತೆ. ಸೊ ಇದಾಗಿತ್ತು ಫ್ರೆಂಡ್ಸ್, ಪ್ರಾಬಬಲ್ ಪ್ಲೇಯಿಂಗ್ 11 ಅಂದರೆ ಸಂಭಾವ್ಯ ಆಡುವ 11ರ ಬಳಗದಲ್ಲಿ ಈ ಥರ ಇದೆ ಟೀಮು. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ. ನೀವು ನಿಮ್ಮ ಪ್ಲೇಯಿಂಗ್ 11 ಹೇಗಿದೆ ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಸ್ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.